ನಿರ್ಮಲಾ ಹೊಸಮನೆ ಕಿಚನ್ಗೆ ಸ್ವಾಗತ. ಇವತ್ತು ಕರ್ಬೂಜ ಹಣ್ಣಿಂದ ಜ್ಯೂಸ್ ಮಾಡಾಕತ್ತೇನಿ. ನಾವು ಕರ್ಬೂಜ ಅನ್ನಂಗಿಲ್ಲ, ಪುಟ್ಟಿ ಹಣ್ಣು ಅಂತೀವಿ. ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೇನೆ. ಇದು ಪುಟ್ಟಿ ಹಣ್ಣು ಒಂದೈತಿ. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಇದನ್ನು ಉಪ್ಪು ಹಾಕ್ಕೇನಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೇನಿ. ಮಾಡೋದು ತೋರಿಸ್ತೀನಿ ನೋಡಿ. ಇದನ್ನ ಹಿಂಗೆ ಕಟ್ ಮಾಡ್ಕೋಬೇಕು ನೋಡಿ. ಇದ್ರಾಗಿಂದೆಲ್ಲ ಬೀಜದ ಇರ್ತೈತಿ, ತಕ್ಕೋಬೇಕು ಅದನ್ನು. ನೋಡಿ ಕರ್ಬೂಜ ಹಣ್ಣು ಹೆಂಚ್ಕೊಂಡೇನಿ ಇದನ್ನು. ಈಗ ಏನು ಮಾಡ್ತಾನಂದ್ರೆ ಇದಕ್ಕೆ ಬೆಲ್ಲ, ಬ್ಯಾಸಿಗೆ ದಿನ ಐತಿ ಮಾಡಿ ಕುಡೀರಿ. ಮತ್ತು ಈ ದಿನದಾಗ ಅಷ್ಟೇ ಸಿಗ್ತೈತೆ, ಅದು ಸೀಸನ್ ಮುಗಿಯಾಕೆ ಬಂತು. ಮನ್ಯಾಗ ಮಾಡಿ ಕೊಡೋದು ಮತ್ತು ಹಂಗೆ ಬರೀ ಬೆಲ್ಲ ಹಚ್ಕೊಂಡು ತಿಂದ್ರೂ ಭಾಳ ರುಚಿ ಇರ್ತೈತಿ. ಬೆಲ್ಲ ಹಚ್ಕೊಂಡು ತಿನ್ನೋದನ್ನು ತೋರಿಸ್ತೇನೆ ನಿಮಗೆ. ಬೆಲ್ಲ ಹಾಕತ್ತೀನಿ, ಉಪ್ಪು ಹಾಕ್ತೀನಿ ಅರ್ಧ ಸ್ಪೂನ, ಮತ್ತು ಒಂದು ಗ್ಲಾಸಷ್ಟು ನೀರು ಹಾಕ್ತೀನಿ ನೋಡಿ. ಮಿಕ್ಸರ್ ಮಾಡಿ ತೋರಿಸ್ತೀನಿ ನೋಡಿ. ಜ್ಯೂಸ್ ರೆಡಿ ಆಗೈತಿ. ಗ್ಲಾಸಿಗೆ ಸರ್ವ್ ಮಾಡ್ತೀನಿ. ಇದು ಜ್ಯೂಸ್ ರೆಡಿ ಆಗೈತಿ. ಮತ್ತು ಇದು ಪುಟ್ಟಿಯನ್ನು ಏನು ಮಾಡ್ಬೇಕಂದ್ರೆ ಬೆಲ್ಲ ಇರ್ತದಲ್ಲ, ಹಿಂಗೆ ಬೆಲ್ಲ ಸಣ್ಣಗೆ ಜಜ್ಬೇಕು. ಇದಕ್ಕೆ ಇದನ್ನು ಹಿಂಗೆ ಹಚ್ಚಿ ತಿನ್ನಬೇಕು. ತಿಂದು ನೋಡಿ ನೀವು, ಆಮೇಲೆ ನಂಗೆ ಕಮೆಂಟ್ನಾಗ ಹೇಳಿ. ಭಾಳ ರುಚಿ ಆಗ್ತೈತಿದ. ಇದಕ್ಕೆಲ್ಲಕ್ಕೂ ಹಿಂಗೆ ಬೆಲ್ಲ ಹಚ್ಕೋಬೇಕು. ಬೆಲ್ಲ ಹಚ್ಕೊಂಡು ಮ್ಯಾಗಿಂದ ತಿನ್ನಬೇಕು. ನೋಡಿ ಜ್ಯೂಸ್ ರೆಡಿ ಆಗೈತಿ. ಈ ಜ್ಯೂಸಿಗೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.